ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಅಸಹ್ಯ ಬರೋ ಹಾಗಾಗಿದೆ. ನಾಟಿ ಕೋಳಿ, ಇಡ್ಲಿ ಎಲ್ಲವೂ ಕೂಡ ರಾಜಕೀಯದಲ್ಲಿ ನಡೆದಿದೆ. ಕೊಪ್ಪಳದಲ್ಲಿ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈಗಿನ ಬೆಳವಣಿಗೆಗಳ ಕುರಿತಾಗಿ ಅವರು ಮಾತಾಡಿದ್ದಾರೆ. ಅಸಹ್ಯ ಹುಟ್ಟಿಸ್ತಾ ಇದೆ ರೀ ಇವರೆಲ್ಲ ನಡ್ಕೊಳ್ಳೋದನ್ನು ನೋಡ್ತಾ ಇದ್ರೆ. ನಾಟಿ ಕೋಳಿ ಅಂತೆ, ಇಡ್ಲಿ ಅಂತೆ, ಇದೆಲ್ಲವೂ ಕೂಡ ಸದ್ಯಕ್ಕೆ ನಡೆದಿದೆ. ಇನ್ನು ಸಿಎಂ ಡಿಸಿಎಂ ಅಭಿವೃದ್ಧಿ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ಇವರು ಬರೀ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇಡ್ಲಿ, ನಾಟಿ ಕೋಳಿ ಅದ್ಯಾವುದೋ ಫ್ರೈ ಅಂತೆ. ಸರ್ಕಾರ ಬಂದಾಗಿಂದ ಒಂದೇ ಒಂದು ಅಭಿವೃದ್ಧಿ ಆಗಿಲ್ಲ. ಯಾರಾದರೂ ಸಿಎಂ ಆಗಲಿ ನಮಗೆ ಬೇಕಾಗಿಲ್ಲ, ಆದರೆ ನಮ್ಗೆ ಅಭಿವೃದ್ಧಿ ಬೇಕು ಅಂತ ಈಶ್ವರಪ್ಪ ಒತ್ತಾಯಿಸಿದ್ದಾರೆ. ನಾಟಿ ಕೋಳಿ, ಇಡ್ಲಿ ಎಲ್ಲ ನಡೆದಿದೆ, ನಿಮಗೆ ಗೊತ್ತಿದೆ ಅಂಶವೇ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಇಷ್ಟು ಹೊಲಸಿರೋದು ಮೊದಲನೇ ಬಾರಿ. ಇಷ್ಟು ಹೊಲಸು ಎಂದೆಂದೂ ಕಂಡಿರಲಿಲ್ಲ ನಾವು ನನ್ನ ರಾಜಕೀಯ ಜೀವನದಲ್ಲಿ. ಎಲ್ಲ ರಾಜಕೀಯ ಪಕ್ಷ ಸೇರಲ್ಲ ಏನದು, ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಕೂಡ ಇಷ್ಟು ಹೊಲಸು ರಾಜಕಾರಣ ಎಂದೆಂದೂ ನಾನು ನೋಡಿರ್ಲಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ. ಒಂದು ರೀತಿಯ ರಾಜಕೀಯದಲ್ಲಿ ಅಸಹ್ಯ ಬರೋ ರೀತಿಯಲ್ಲಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಚಿಂತೆ ಅಲ್ಲ. ಇಡ್ಲಿ, ನಾಟಿ ಕೋಳಿ, ಎಂಥದ್ದು ಫ್ರೈ ಕೋಳಿ, ನಾನು ಕುರ್ಬಾಗದ್ದು ಅದು ಕೇಳಿಲ್ಲ ನಾವು. ಈ ರೀತಿ ತಿನ್ನೋದ್ರ ಬಗ್ಗೆನೇ ಮೆನು ಟಿವಿಗಳಲ್ಲಿ, ಆ ಬ್ರೇಕ್ಫಾಸ್ಟಲ್ಲಿ ಏನಿದೆ ಅನ್ನೋ ಮೆನು ಬರ್ತಾ ಇದೆಯಲ್ಲ, ಇದು ನೀವು ಯಾವ್ದಾರು ಈ ಟಿವಿಗಳಲ್ಲಿ ಹಾಕಿದ್ರ, ಯಾವುದೇ ಟಿವಿನಲ್ಲಾಗಲಿ ಯಾವ ಪತ್ರಿಕೆನಲ್ಲಾಗಲಿ, ಇದು ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರ ನಡೆಸ್ತಾ ಇರೋಂಥ ಕಾಂಗ್ರೆಸ್ಸಿನ ಹೊಲಸು ರಾಜಕಾರಣ ಇದೆ. ಭಾರತೀಯ ಜನತಾ ಬಗ್ಗೆ ಹೇಳಬೇಕು ನಿಮ್ಮ ಆಸೆ, ಅಲ್ಲೂ ಏನು ಸರಿ ಇದೆ ಅಂತ ನಾನೇನು ಹೇಳಲ್ಲ. ದೂರ ದೇಶಗಳಿಗೆ ಹೋಗ್ಯಾರೆ, ತಪ್ಪು ಸರಿ ಅನ್ನೋದು ಬೇರೆ. ನಾನೇನು ಹೇಳ್ಕೊಟ್ಟಿದ್ದೀನಿ ಅಂದರೆ ಇದೆಲ್ಲವೂ ಸರಿ ಆಗಲೇಬೇಕು. ರಾಜ್ಯದ ಜನ ನಮ್ಮನ್ನು ಚುನಾವಣೆಯಲ್ಲಿ ಗೆಲ್ಸೋಂಥ ಉದ್ದೇಶ ಅಭಿವೃದ್ಧಿ ಕೆಲಸಗಳು ಮಾಡಿ ಅಂತ. ಆದರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈ ಸರ್ಕಾರ ಬಂದಾಗ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅವತ್ತಿನಿಂದ ಇವತ್ತಿನ ತನಕ ಕೂಡ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳು ಇಲ್ಲ. ಅದ್ರ ಬಗ್ಗೆ ಯೋಚನೆ ಇಲ್ಲ, ಹಣನೂ ಬಿಡುಗಡೆ ಆಗಲಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಮನೆ ಕಟ್ಟಬೇಕು ಅಂತಂದ್ರು ಆಶ್ರಯ ಯೋಜನೆ ಮುಖಾಂತರ ಸಾಕಷ್ಟು ಅರ್ಜಿಗಳು ತಗೊಂಡು ಅವ್ರು 80,000 ರೂಪಾಯಿ ಹಣ ಕಟ್ಟಿ, ಜನರಲ್ ಆಗಿ SC ST 50,000 ರೂಪಾಯಿ ಹಣ ಕಟ್ಟಿ ಇವತ್ತಿನ ತನಕ ಮನೆಗಳು ಕೊಟ್ಟಿಲ್ಲ. 3 ವರ್ಷ ಆಯ್ತು. ಅವ್ರದ್ದು ಇನ್ನು 2 ವರ್ಷದ ಮುಂಚೆ ಅವ್ರು ಅರ್ಜಿ ತಗೊಂಡಿದ್ದು 80,000. ಆ ಕಡುಬಡವರು ಮನೆಯಲ್ಲಿ ತಾಳಿನ ಮಾರಿ ಅಥವಾ ಹಣ ಇಟ್ಟು ದುಡ್ಡು ತಂದು ಕಟ್ಟಿದ್ದಾರೆ. ಸರ್ಕಾರಕ್ಕೆ ಎಷ್ಟು ಸೇರಿ ಹೇಳಿ ಹೋರಾಟಗಳು ಮಾಡಿದ್ರು ಕೂಡ ಆ ಬಡವರಿಗೆ ಮನೆ ಕೊಡೋದ್ರ ಬಗ್ಗೆನೂ ಗಮನ ಇಲ್ಲ. ನಾಟಿ ಕೋಳಿ, ಇಡ್ಲಿ ಎಲ್ಲ